ಪ್ರೀತಿಸಿದವನು ಕೈ ಕೊಟ್ಟಿದ್ದಾನೆ. ಪ್ರೀತಿ ಅನ್ನುವ ಹೆಸರಲ್ಲಿ ನಂಬಿಸಿ ಕಾಮದಾಟ ಆಡಿದ ಬಳಿಕ ನೀನು ಬೇರೆ ಮದುವೆಯಾಗು, ನಾನು ಬೇರೆ ಮದುವೆಯಾಗ್ತೀನಿ ಅಂತ ಹೇಳಿ ಆಕೆಗೆ ಕೈ ಕೊಟ್ಟಿದ್ದಾನೆ, ಮೋಸ ಮಾಡಿದ್ದಾನೆ ಅಂತ ಹೇಳಿ ಇದೀಗ ಯುವತಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಅಷ್ಟಕ್ಕೂ ಜಾತಿಯ ಹೆಸರಲ್ಲಿ ಆತ ಮಾಡಿದ ಮೋಸ ಎಂಥದ್ದು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. 9 ವರ್ಷದ ಲವ್, ಸೆಕ್ಸ್, ಜಾತಿ ನೆಪ, ದೋಖಾ. ಕಾಲೇಜಿನಲ್ಲಿ ಲವ್ವಿ ಡವ್ವಿ, ಲಾಡ್ಜ್ನಲ್ಲಿ ಟುವಿ. ಇವನ ಹೆಸರು ಮಲ್ಲಿಕಾರ್ಜುನ. ಜಲಸಂಪನ್ಮೂಲ ಇಲಾಖೆಯಲ್ಲಿ ಇಂಜಿನಿಯರ್. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಅಂಜೋಳ ಗ್ರಾಮದವನು. ಓರ್ವ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ. ಕಾಲೇಜಿನಲ್ಲಿದ್ದಾಗಲೇ ಅವರಿಬ್ಬರ ನಡುವೆ ಪ್ರೀತಿ ಶುರುವಾಗಿತ್ತು. ಇಬ್ಬರು ಪ್ರೀತಿಯಲ್ಲಿ ಸ್ವರ್ಗ ನೋಡ್ತಾ ಇದ್ರು. ಜೀವನ ಪೂರ್ತಿ ಜೊತೆಯಾಗಿರೋಣ ಅಂತ ಪ್ರೇಮಾಂಕುರವಾದ ಆರಂಭದಲ್ಲಿಯೇ ಪ್ರಣಯದಾಟವನ್ನು ಆಡ್ತಾ ಇದ್ರು. ಅವರಿಬ್ಬರ ಪ್ರೀತಿಗೆ 8-9 ವರ್ಷ ಕಂಪ್ಲೀಟ್ ಆಯಿತು. ಆದರೆ ಈಗ ಪ್ರೀತಿ, ಪ್ರೇಮ, ಕಾಮದ ಸವಿಯುಂಡ ಬಳಿಕ ನೀ ನನಗೆ ಬೇಡ ಅಂತಿದ್ದಾನೆ ಪ್ರಿಯಕರ. ಪ್ರೀತಿಸಿದ ಬಳಿಕ ಮದುವೆಯಾಗುವುದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ. ಅಷ್ಟೇ ಅಲ್ಲ, ನೀನೊಂದು ಬೇರೆ ಮದುವೆಯಾಗು, ನಾನೊಂದು ಮದುವೆ ಆಗ್ತೇನೆ ಅಂತಿದ್ದಾನಂತೆ. ಪ್ರಣಯ ಪಕ್ಷಿಗಳಂತಿದ್ರು, ಲಾಡ್ಜ್ಗಳಲ್ಲಿ ತಂಗಿದ್ರು. ಮಲ್ಲಿಕಾರ್ಜುನ ಮತ್ತು ಆ ಯುವತಿಯ ನಡುವಿನ ಪ್ರೇಮ ಹೇಗಿತ್ತು ಅಂದ್ರೆ, ಇಬ್ರೂ ಪ್ರಣಯ ಪಕ್ಷಿಗಳಂತೆ ಓಡಾಡಿದ್ರು. ಮಲ್ಲಿಕಾರ್ಜುನನ ಬಣ್ಣದ ಮಾತು ನಂಬಿದ್ದ ಯುವತಿ ಅವನು ಎಲ್ಲಿ ಕರೆದ್ರೂ ಅಲ್ಲಿಗೆ ಹೋಗಿದ್ದಾಳೆ. ಅವನ ಜೊತೆ ಹಾಸಿಗೆ ಹಂಚಿಕೊಂಡಿದ್ದಾಳೆ. 8-9 ವರ್ಷಗಳ ಕಾಲ ಹಲವೆಡೆ ಮಂತ್ರಾಲಯ ದೇವಸ್ಥಾನದ ಆಲಮಟ್ಟಿಯ ಲಾಡ್ಜ್ಗಳಲ್ಲಿ ತಂಗಿ ಮಸ್ತ್ ಮಜಾ ಮಾಡಿದ್ದಾರೆ. ನಾನು ಮಲ್ಲಿಕಾರ್ಜುನನನ್ನೇ ಮದುವೆಯಾಗೋದು ಅಂತ ನಂಬಿಕೊಂಡ ಯುವತಿ ಮಲ್ಲಿಕಾರ್ಜುನ ಹೇಳಿದಂತೆಲ್ಲ ನಡೆದುಕೊಂಡಿದ್ದಾಳೆ. ಆದ್ರೆ ಈಗ ಆಕೆಗೆ ಕೈ ಕೊಟ್ಟಿರೋ ಮಲ್ಲಿಕಾರ್ಜುನ ನಾನ್ ನಿನ್ನನ್ನ ಮದುವೆ ಆಗೋದೇ ಇಲ್ಲ ಅಂತಿದ್ದಾನೆ. ನಮ್ಮ ಜಾತಿನೇ ಬೇರೆ, ನಿಮ್ಮ ಜಾತಿನೇ ಬೇರೆ. ಪ್ರೀತಿ ಹೆಸರಲ್ಲಿ ಪ್ರಣಯದಾಟ ಆಡಿರೋ ಮಲ್ಲಿಕಾರ್ಜುನ ಈಗ ಬೇರೆ ಬೇರೆ ಕಥೆ ಹೇಳೋಕೆ ಮುಂದಾಗಿದ್ದಾನೆ. ಯುವತಿ ಮದುವೆ ಆಗೋಣ ಎಂದಾಗ ಯುವಕ ಮದುವೆಗೆ ನಿರಾಕರಿಸಿದ್ದಾನೆ. ನೊಂದ ಯುವತಿ ಮದುವೆ ಆಗಲೇಬೇಕು ಎಂದು ಪಟ್ಟು ಹಿಡಿದಾಗ ಸುಳ್ಳು ನೆಪ ಹೇಳುತ್ತಾ ಯುವತಿಯ ಕೈಗೆ ಸಿಗದೆ ಎಸ್ಕೇಪ್ ಆಗಿದ್ದನಂತೆ. ಕೊನೆಗೆ ನಿಮ್ಮ ಜಾತಿನೇ ಬೇರೆ, ನಮ್ಮ ಜಾತಿನೇ ಬೇರೆ, ಆದ್ದರಿಂದ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಸಬೂಬು ಹೇಳ್ತಾ ಇದ್ದಾನಂತೆ. ಪ್ರೀತಿಸುವಾಗ, ಪ್ರಣಯದಾಟ ಆಡುವಾಗ ಇಲ್ಲದ ಜಾತಿ ಈಗ ಯಾಕೆ ಅಂತ ಕೇಳಿದ್ರೆ, ನಾನು ನಿನ್ನನ್ನ ಮದುವೆ ಆಗಲ್ಲ, ನೀನ್ ಬೇರೆ ಮದುವೆ ಆಗು, ನಾನು ಬೇರೆ ಮದುವೆ ಆಗ್ತೇನೆ, ಬೇಕಿದ್ರೆ ನಿನ್ ಜೊತೆ ರಿಲೇಶನ್ಶಿಪ್ ಇದೇ ರೀತಿ ಮುಂದುವರಿಸ್ತೇನೆ ಅಂತ ಹೇಳ್ತಾ ಇದ್ದಾನಂತೆ ಪಾಪಿ ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ ಎಂಬ ವ್ಯಕ್ತಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಹುಡುಗಿನ 8 ವರ್ಷದಿಂದ ಲವ್ ಮಾಡಿ ಇವತ್ತು ಮದುವೆ ಆಗೋಕ್ಕೆ ನಿರಾಕರಿಸ್ತಾ ಇದ್ದಾನೆ. ಮದುವೆ ಆಗದೆ ನಿರಾಕರಿಸಿದ್ದೆ ಅಲ್ಲದೆ ಮತ್ತೆ ನೀನು ಬೇರೆ ಮದುವೆ ಮಾಡಿಕೋ, ನಾನು ಬೇರೆ ಮದುವೆ ಮಾಡ್ಕೊಂತೀನಿ, ನಿರಂತರವಾಗಿ ಸಂಪರ್ಕ ಇರೋಣ ಅನ್ನುವಂಥ ಹೇಳಿಕೆಯನ್ನು ನೀಡ್ತಾ ಇದ್ದಾನೆ. ಯುವತಿ ನೊಂದಿದ್ದಾಳೆ. ಮಲ್ಲಿಕಾರ್ಜುನನಿಗೆ ಒತ್ತಾಯ ಮಾಡಿ ಕಂಗಾಲಾಗಿದ್ದಾಳೆ. ಯಾವಾಗ ಆತ ಮದುವೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾನೋ ಆಗಲೇ ಯುವತಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾಳೆ. ಯುವಕ ಮಲ್ಲಿಕಾರ್ಜುನನ ಜೊತೆಗೆ ಕಾಲ ಕಳೆದ ಫೋಟೋ ಮತ್ತು ವಿಡಿಯೋ ಇಟ್ಕೊಂಡು ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ. ನನಗೆ ನ್ಯಾಯ ಕೊಡಿಸಿ ಅಂತ ಮನವಿ ಮಾಡಿದ್ದಾಳೆ. ಇದು ಮಹಿಳಾ ಠಾಣೆಯಲ್ಲಿ ಕ್ರೈಮ್ ನಂಬರ್ 27/2026 ಒಂದು ಕ್ರೈಮ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ನೊಂದ ಮಹಿಳೆ ಒಬ್ಬರು ಆರೋಪಿ ಮಲ್ಲಿಕಾರ್ಜುನ್ ಅಂತ ಅವ್ರ ಮೇಲೆ ಅಲಿಗೇಷನ್ ಮಾಡಿದ್ದಾರೆ. 7-8 ಇಯರ್ಸಿಂದ ಅವರು ಕನ್ಸೆನ್ಸುವಲ್ ರಿಲೇಷನ್ಶಿಪ್ಪಲ್ಲಿ ಇದ್ದರು, ಬಟ್ ಮ್ಯಾರೇಜ್ ಆಗಿರಲ್ಲ. ಇದರ ಪ್ರಯುಕ್ತ ಅವರು ಒಂದು ರೇಪ್ ಕೇಸ್ ಕೂಡ ಕೊಟ್ಟಿದ್ದಾರೆ. ಅದನ್ನು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಏನು ಸತ್ಯಾಂಶ ಕಂಡುಬರುತ್ತದೆ ಅದರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಆಲ್ರೆಡಿ ಇದು ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ತನಿಖೆಯಲ್ಲಿ ಇರುತ್ತೆ. ಯುವಕ ಕೊನೆಗೆ ಕೈ ಕೊಟ್ಟಿದ್ದಾನೆ. ಯುವತಿಗೆ ಸಿಗದಂತೆ ಎಸ್ಕೇಪ್ ಆಗಿದ್ದಾನೆ. ರಾಯಚೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಯುವಕನ ವಿರುದ್ಧ ದೂರು ದಾಖಲಾಗಿದ್ದು, ಮಲ್ಲಿಕಾರ್ಜುನನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡ ಮಹಿಳಾ ಠಾಣೆ ಪೊಲೀಸರು ಮಲ್ಲಿಕಾರ್ಜುನನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಯುವಕ ಸಿಕ್ಕಿದ ನಂತರವೇ ಮದುವೆ ನಿರಾಕರಿಸಲು ಕಾರಣವೇನು ಅನ್ನೋದು ಬಯಲಿಗೆ ಬರಲಿದೆ.